ಹರೇ ಕೃಷ್ಣ. ವೈಕುಂಠ ಏಕಾದಶಿಯ ದಿನ ತಿರುಪತಿಗೆ ಹೋಗಲಾರದವರು ಈ ಒಂದು ಕ್ಷೇತ್ರಕ್ಕೆ ಯಾಕೆ ಬರ್ಬೋದು ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಸ್ವತಃ ಮಾಂಡವ್ಯ ಮಹಾಮುನಿಗಳೇ ತಪಸ್ಸು ಮಾಡಿದಂತಹ ತಪಶಕ್ತಿ ಇರುವಂತಹ ಕ್ಷೇತ್ರವಿದು ಅಂತ ಹೇಳಲಾಗತ್ತೆ. ಇನ್ನು ಶ್ರೀಮದ್ ವೆಂಕಟೇಶ್ವರನೇ ಪದ್ಮಾವತಿಯ ಜೊತೆಗೆ ವಿವಾಹವಾದ ನಂತರ ವಸಂತ ವಿಹಾರಕ್ಕೆ ಅಂತ ಈ ಕ್ಷೇತ್ರಕ್ಕೆ ಬಂದಿದ್ದ ಇಲ್ಲಿ ನಿಲ್ಲಿಸಿದ್ದಾನೆ ಇವತ್ತಿಗೂ ಅಂತ ಹೇಳಲಾಗುತ್ತೆ. ಹೀಗಾಗಿ ಈ ಒಂದು ಕ್ಷೇತ್ರಕ್ಕೆ ತನ್ನದೇ ಆದಂಥ ಐತಿಹ್ಯದ ಜೊತೆಗೆ ವೈಬ್ಸ್ ಇದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಹಾಗೆಯೇ ಈ ದೇವಾಲಯದ ನಿರ್ಮಾಣ ತಿರುಪತಿಯ ವೆಂಕಟೇಶ್ವರನ ದೇವಸ್ಥಾನದ ಯಥಾವತ್ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. 7 ದ್ವಾರಗಳಿಂದ ಹಿಡಿದು ಮೂರ್ತಿಯಿಂದ ಹಿಡಿದು ಎಲ್ಲವೂ ಕೂಡ ತಿರುಪತಿಯ ವೆಂಕಟೇಶ್ವರನನ್ನೇ ಹೋಲುತ್ತೆ, ಹಾಗೆ ತಿರುಪತಿಯ ದೇವಸ್ಥಾನವನ್ನೇ ಹೋಲುತ್ತೆ. ಹೀಗಾಗಿ ತಿರುಪತಿಗೆ ಹೋಗಿ ದರ್ಶನವನ್ನು ಪಡೆಯೋಕ್ಕೆ ಆಗದೇ ಇರೋರು ಈ ಪವಿತ್ರ ಕ್ಷೇತ್ರಕ್ಕೆ ಬರ್ಬೋದು, ಹಾಗೆ ವಿಶೇಷವಾದ ದರ್ಶನವನ್ನು ಕೂಡ ಪಡೆಯಬಹುದು. ಇನ್ನು ವೈಕುಂಠ ಏಕಾದಶಿಯ ದಿನ ಇಲ್ಲಿ ವಿಶೇಷವಾದ ಸೇವೆಗಳೂ ಇದೆ, ದರ್ಶನ ಕೂಡ ರಾತ್ರಿ 10 ಗಂಟೆವರೆಗೂ ಇದೆ. ನೀವು ಇಲ್ಲಿಗೆ ಬಂದು ದರ್ಶನವನ್ನು ಪಡ್ಕೊಂಡು ಹೋಗಿ.